ಇದೀಗ ದಸರಾ ಹಬ್ಬವನ್ನು ಅಕ್ಟೋಬರ್ ತಿಂಗಳಲ್ಲಿ ಏಕೆ ಆಚರಿಸುತ್ತೇವೆ ಎಂಬುದರ ಕಥೆ ಕನ್ನಡದಲ್ಲಿ. ದಸರಾ ಹಬ್ಬದ ಕಥೆ. ದಸರಾ ಹಬ್ಬವನ್ನು ಸಾಮಾನ್ಯವಾಗಿ ಅಶ್ವಯುಜ ಮಾಸದ ಶುದ್ಧ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ಕಾಲವು ಸಾಮಾನ್ಯವಾಗಿ ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ ಬರುತ್ತದೆ. ಈ ಹಬ್ಬದ ಹಿಂದಿರುವ ಮುಖ್ಯ ಕಾರಣಗಳೆಂದರೆ: 1. ಶ್ರೀರಾಮನ ವಿಜಯ. ತ್ರೇತಾಯುಗದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದಾಗ ರಾಮನು ದೇವಿ ದುರ್ಗೆಯನ್ನು ಪೂಜಿಸಿ ಶಕ್ತಿಯನ್ನು ಪಡೆದನು. ಆ ಬಳಿಕ ಅಶ್ವಯುಜ ಶುದ್ಧ ದಶಮಿಯಂದು ರಾವಣನನ್ನು ಸಂಹರಿಸಿ ವಿಜಯಶಾಲಿಯಾದನು. ಅದೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. 2. ದೇವಿ ಚಾಮುಂಡಿಯ ವಿಜಯ. ಮಹಿಷಾಸುರ ಎಂಬ ರಾಕ್ಷಸನು ತ್ರೈಲೋಕ್ಯವನ್ನೆಲ್ಲ ಸಂಕಟಕ್ಕೆ ಸಿಲುಕಿಸಿದಾಗ ದೇವಿ ದುರ್ಗೆಯು 9 ದಿನ ಯುದ್ಧ ಮಾಡಿ ದಶಮಿಯಂದು ಅವನನ್ನು ಸಂಹರಿಸಿದಳು. ಆದ್ದರಿಂದ ಈ ಹಬ್ಬವನ್ನು ಅಯ್ಯಕ್ಕ ಶಕ್ತಿ ವಿಜಯದ ಸಂಕೇತವಾಗಿ ಆಚರಿಸುತ್ತಾರೆ. 3. ಋತುಚಕ್ರದ ಕಾರಣ. ಅಶ್ವಯುಜ ಮಾಸದ ಸಮಯದಲ್ಲಿ ಮಳೆಗಾಲ ಮುಗಿದು ಹೊಸ ಋತು ಪ್ರಾರಂಭವಾಗುತ್ತದೆ. ಕೃಷಿಕರಿಗೂ ಇದು ಹೊಸ ಬೆಳೆ ನಾಟುವ ಮತ್ತು ಬೆಳೆಯ ಆನಂದಿಸುವ ಕಾಲ. ಹೀಗಾಗಿ ಈ ಹಬ್ಬವನ್ನು ಆನಂದ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಿಸಲಾಗುತ್ತದೆ. ಹೀಗಾಗಿ ದಸರಾ ಹಬ್ಬವು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಬಂದು ಅದೇ ತಿಂಗಳಲ್ಲಿ ಅಸುರರ ಮೇಲೆ ದೇವರ ವಿಜಯ ಹಾಗೂ ಶುಭದ ಆರಂಭದ ನೆನಪಿಗಾಗಿ ಆಚರಿಸಲಾಗುತ್ತದೆ. ದಸರಾ ಭಾರತದ ಎಲ್ಲೆಡೆ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಇಲ್ಲಿ ಕೆಲವು ಪ್ರಸಿದ್ಧ ಸ್ಥಳಗಳ ಆಚರಣೆಯ ವಿವರ. ಮೈಸೂರು ದಸರಾ ಕರ್ನಾಟಕ. ಮೈಸೂರು ದಸರಾ ವಿಶ್ವಪ್ರಸಿದ್ಧ. ಅಂಬಾವಿಲಾಸ ಅರಮನೆ ಸುಂದರ ದೀಪಾಲಂಕಾರದಿಂದ ಕಂಗೊಳಿಸುತ್ತದೆ. ವಿಜಯದಶಮಿಯಂದು ಜಂಬೂಸವಾರಿ ನಡೆಯುತ್ತದೆ. ಆನೆಗಳ ಮೆರವಣಿಗೆ, ಶೋಭಾಯಾತ್ರೆ ಜನರನ್ನು ಆಕರ್ಷಿಸುತ್ತದೆ. ಕೋಲ್ಕತ್ತಾ ದಸರಾ ಪಶ್ಚಿಮ ಬಂಗಾಳ. ಇಲ್ಲಿ ದಸರಾವನ್ನು ದುರ್ಗಾ ಪೂಜೆ ಎಂದು ಕರೆಯುತ್ತಾರೆ. ದುರ್ಗಾದೇವಿಯ ಭವ್ಯ ಮೂರ್ತಿಗಳನ್ನು ಅಲಂಕರಿಸಿ ಪಂಡಲ್ಗಳಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಸಂಗೀತ, ನೃತ್ಯ, ಆರತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಜನರು ಹಬ್ಬವನ್ನು ಆಚರಿಸುತ್ತಾರೆ. ಕೋಲ್ಕತ್ತಾ ವಿಜಯದಶಮಿ. ವಿಜಯದಶಮಿಯಂದು ದುರ್ಗಾದೇವಿಯ ಮೂರ್ತಿಗಳನ್ನು ನದಿಯಲ್ಲಿ ವಿಸರ್ಜನೆ ಮಾಡುತ್ತಾರೆ. ಜನರು ಪರಸ್ಪರ ಶುಭೋ ವಿಜಯ ಎಂದು ಶುಭಾಶಯ ಹೇಳಿಕೊಳ್ಳುತ್ತಾರೆ. ಉತ್ತರ ಪ್ರದೇಶ. ಇಲ್ಲಿ ರಾಮಲೀಲೆಯ ನಾಟಕ ಅತ್ಯಂತ ಪ್ರಸಿದ್ಧ. ವಿಜಯದಶಮಿಯಂದು ರಾವಣ ದಹನ ನಡೆಯುತ್ತದೆ. ಲಕ್ಷಾಂತರ ಜನರು ಸೇರುವ ಬೃಹತ್ ಉತ್ಸವ. ಹಿಮಾಚಲ ಪ್ರದೇಶ. ಕುಲ್ಲು ದಸರಾ. ಕುಲ್ಲು ದಸರಾ ಜಗತ್ತಿಗೆ ಪ್ರಸಿದ್ಧ. ಇಲ್ಲಿ ದುರ್ಗೆಯ ಆರಾಧನೆಗಿಂತಲೂ ಸ್ಥಳೀಯ ದೇವತೆಗಳ ಮೆರವಣಿಗೆ ಮುಖ್ಯ. 1 ವಾರದವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ತಮಿಳುನಾಡು ದಸರಾ. ಇಲ್ಲಿಗೆ ಗೋಲು ಎಂಬ ವಿಶೇಷ ಸಂಪ್ರದಾಯ ಇದೆ. ಮನೆಗಳಲ್ಲಿ ದೇವರ ಬೊಂಬೆಗಳ ಅಲಂಕಾರ ಮಾಡುತ್ತಾರೆ. ಮಂಗಳಾರತಿ, ಪಾರಾಯಣ, ಸಂಗೀತ ಕಾರ್ಯಕ್ರಮಗಳಿಂದ ಹಬ್ಬದ ಸಂಭ್ರಮ. ಮಹಾರಾಷ್ಟ್ರ ದಸರಾ. ಅಯ್ಯಪ್ಪನ, ದುರ್ಗೆಯ ಆರಾಧನೆ ಜೊತೆಗೆ ವಿಜಯದಶಮಿಯಂದು ಸೋನ ಆಪ್ತ ಮರದ ಎಲೆ ಹಂಚಿಕೊಳ್ಳುವ ಸಂಪ್ರದಾಯ ಇದೆ. ಅದನ್ನು ಸಮೃದ್ಧಿ, ಸೌಭಾಗ್ಯದ ಸಂಕೇತ ಎಂದು ನಂಬುತ್ತಾರೆ. ಹೀಗಾಗಿ ದಸರಾ ಎಲ್ಲೆಡೆ ಜಯ, ಧರ್ಮ ಮತ್ತು ಸಾಂಸ್ಕೃತಿಕ ವೈಭವದ ಸಂಕೇತವಾಗಿ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ.